ಒಂದಲ್ಲ ಎರಡಲ್ಲ ಹಲವಾರು ಜಿಲ್ಲೆಗಳು ಬರ್ತಾವೆ. ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ವಿಶೇಷತೆ ವೈಶಿಷ್ಟ್ಯತೆ ಅದರದೇ ಆಗಿರ್ತಕ್ಕಂಥ ತಾಕತ್ತನ್ನು ಒಂದೊಂದು ಜಿಲ್ಲೆಗಳು ಹೊಂದ್ಯಾವೆ. ಹಾವೇರಿ ಜಿಲ್ಲೆಗೆ ಹೋದ್ರಿ ಅಂತಂದ್ರೆ ಯಾಲಕ್ಕಿಯ ನಗರಿ ಅಂತ ಕರೀತಾರೆ. ಮೈಸೂರಿಗೆ ಹೋದ್ರಿ ಅಂತಂದ್ರೆ ಮಲ್ಲಿಗೆ ನಗರಿ ಅಂತ ಕರೀತಾರೆ. ಧಾರವಾಡಕ್ಕೆ ಬಂದ್ರಿ ಅಂತಂದ್ರೆ ವಿದ್ಯಾನಗರಿ ಅಂತ ಕರೀತಾರೆ. ಗದಗಿಗೆ ಬಂದ್ರಿ ಅಂತಂದ್ರೆ ಸಂಗೀತ ನಗರಿ ಅಂತ ಕರೀತಾರೆ. ಹಂಗೆ ಗುಲ್ಬರ್ಗ ಜಿಲ್ಲೆಗೆ ಹೋದ್ರಿ ಅಂತಂದ್ರೆ ತೊಗರಿಯ ನಗರಿ ಅಂತ ಕರೀತಾರೆ. ಹಂಗೆ ಬಿಜಾಪುರ ಬಾಗಲಕೋಟೆ ಜಿಲ್ಲಾಕ್ಕೆ ಬಂದ್ರಿ ಅಂತಂದ್ರೆ ಸಗರನಾಡು ಶರಣರ ಜನ್ಮಸ್ಥಳ ಅವ್ರದ್ದೇ ವಿಶೇಷವಾಗಿರ್ತಕ್ಕಂಥ ಒಂದೊಂದು ಗಮ್ಯವನ್ನು ಹೊಂದಿದ್ದಾವೆ. ಆದರೆ ಭಾಳ ಆಶ್ಚರ್ಯ ಏನು ಅಂತಂದ್ರೆ ಭತ್ತದ ನಗರಿಯಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲಾ, ಆಗಿನ ಸಮಯದೊಳಗೆ ಬಳ್ಳಾರಿ ಜಿಲ್ಲೆ ಇರಬಹುದು, ರಾಯಚೂರು ಜಿಲ್ಲೆ ಇರಬಹುದು, ಇವತ್ತು ಕೂಡ ಆ ಭಾಗ ಭತ್ತವನ್ನು ಭಾಳ ಬೆಳೀತಾರೆ. ಅಂತಹ ರಾಯಚೂರು ಜಿಲ್ಲೆಯೊಳಗೆ ಸಿಂಧನೂರು ತಾಲೂಕಿನೊಳಗೆ ಬರ್ತಕ್ಕಂಥ ಚಿಕ್ಕದಾದ ಚೊಕ್ಕದಾದ ಗ್ರಾಮ ಆಚಾರಕ್ಕೆ ವಿಚಾರಕ್ಕೆ ಸಂಸ್ಕಾರಕ್ಕೆ ರೈತಾಪಿಕೆಯೊಳಗೆ ಮುಂದಿರ್ತಕ್ಕಂಥ ಊರು ಯಾವುದು ಅಂತಂದರೆ ಜವಳಗೇರ ಅಂತ. ಆ ಜವಳಗೇರಿ ಗ್ರಾಮದೊಳಗೆ ನಿತ್ಯಲೂ ಕೂಡ ತಮ್ಮ ಕಾಯಕ ಏನದ ಅಲ್ಲ ಕಮ್ಮಾರ ಕೆಲಸ ವೃತ್ತಿ ಏನದ ವಿಶ್ವಕರ್ಮದ ವೃತ್ತಿ ಏನದ ತಮ್ಮ ಬದುಕನ್ನು ಮಾಡ್ತಾ ನಿತ್ಯಲೂ ಕೂಡ ಕಾಲವನ್ನು ಕಳೀತಾ ಇರ್ತಕ್ಕಂಥ ದಂಪತಿಗಳಾಗಿರ್ತಕ್ಕಂಥ ಮೌನಾಚಾರ್ಯ ಆತನ ಮಡದಿ ನಾಗಮ್ಮ. ಮಕ್ಕಳಾಗದೇ ಇರ್ತಕ್ಕಂಥ ಸಮಯದೊಳಗೆ ಒಂದಲ್ಲ ಎರಡಲ್ಲ 10 ದೇವರಿಗೆ ಹರಕೆಯನ್ನು ಹೊತ್ತಿದ್ದಾಳೆ ಆ ತಾಯಿ. ಪ್ರತಿ ವರ್ಷವೂ ಕೂಡ ಬರ್ತಕ್ಕಂಥ ವಿಶೇಷವಾದ ಒಂದು ಮಾಸ ಶ್ರಾವಣ ಮಾಸ ಆದ ತಕ್ಷಣವೇ ಬರುವಂಥದ್ದು ದಸರಾ ಮಹಾನವಮಿ. ದೇವಿಯ ಆರಾಧನೆ ಮಾಡಲಿಕ್ಕತ್ತಾಳೆ, ಭದ್ರಕಾಳಿಯ ಪೂಜೆನ ಮಾಡಲಿಕ್ಕತ್ತಾಳೆ. ಅವರ ಮನೆಯ ತಾಯಿಯಾಗಿರ್ತಕ್ಕಂಥ ಶಿರ್ಸಂಗಿ ಮಾರಿಕಾಂಬಳ ಸ್ಮರಣೆಯನ್ನು ಕೂಡ ಮಾಡ್ತಾ ಬದುಕು ಮಾಡಬೇಕಾದ್ರೆ 3 ಮಕ್ಕಳ ತಾಯಿ ಆಗ್ತಾಳೆ. ಮುಂದೆ 4ನೇ ಮಗನ ಜನ್ಮವನ್ನು ತಾಳಬೇಕಾಗಿತ್ತು ಅಂದರೆ ಶಿವ ಬಂದು ಸಾಕ್ಷಾತ್ ಪಾರ್ವತ ದೇವಿ ಕನಸಿನೊಳಗೆ ಹೇಳ್ತಾಳೆ. ಯಾವಾಗ ಕನಸಿನೊಳಗೆ ಹೇಳಿದಂಥ ಸಮಯದೊಳಗೆ ಪೂರ್ವ ಜನ್ಮದ ಸುಕೃತದ ಪುಣ್ಯದಿಂದ 4 ಮಕ್ಕಳ ತಾಯಿ ಆಗ್ತಾಳೆ. ನಾಗಮ್ಮ ತಾಯಿ 3 ಮಕ್ಕಳನ್ನು ಹಡೆದಂಥ ಸಮಯದೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಾರ ಏನೂ ಕೂಡ ಕಾಣದೇ ಇರ್ತಕ್ಕಂಥ ಹೆಣ್ಮಗಳು 4ನೇ ಮಗನ ಗರ್ಭವನ್ನು ಧರಿಸಿದಾಗ ವಿಶೇಷವಾಗಿರ್ತಕ್ಕಂಥ ಅನುಭವವನ್ನು ಕಾಣ್ತಾಳೆ. ಏನು ಅಂತಂದ್ರೆ ಬೆಳಗಿನ ಜಾವ ಬ್ರಾಹ್ಮಣ ಮುಹೂರ್ತೊಳಗೆ ಏಳುವುದದ, ನಿತ್ಯ ಕರ್ಮಾದ್ರೆ ಮುಗಿಸ್ಕೊಂಡು ಸ್ನಾನ ಪೂಜೆನ ಮುಗಿಸಿ ದೇವಿ ಪುರಾಣ ಪಾರಾಯಣ ಮಾಡುವುದದ. ಸ್ನಾನ ಪೂಜೆ ಆಗ್ಲಾರ್ದ ಬಾಯ ನೀರು ಹಾಕ್ಕೊಂತಿದ್ದಿಲ್ಲ. ಅದೇ ಸಂಸ್ಕಾರ ಆ ತಾಯಿಯ ಗರ್ಭದೊಳಗೆ ಬೆಳೀತಕ್ಕಂಥ ಶಿಶು ಕಾರಣ ಏನು ಅಂತಂದ್ರೆ ಆ ತಾಯಿಯ ಗರ್ಭದೊಳಗೆ ಸಾಕ್ಷಾತ್ ಪಾರ್ವತ ದೇವಿಯ ಅವತಾರ ಆಗಲೇ ಕತ್ತಿದ್ರಿಂದ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರ ಆಚಾರ ವಿಚಾರ ಆ ತಾಯಿ ಹೊಂದಕತ್ತಿದ್ಲು. ಆಗಿನ ಮಂದಿ ಕಡೆ ಬೈಕೆ ಇರ್ತವೆ ಅವು. ಮನೆಯೊಳಗೆ ಮಗಳಾಗಿರಲಿ ಸೊಸೆಯಾಗಿರಲಿ ಗರ್ಭವತಿ ಅದಾರಂತಂದ್ರೆ ಬೈಕಿಯನ್ನು ತಾವೆಲ್ಲರೂ ಕೂಡ ಅನುಭವಿಸ್ತೀರಿ. ಹೌದ್ರೆ ಬೈಕ್ಗಳು ಹೆಂಗಿರ್ತಾವ್ರಿ? ಅವಾಗಿನ ಮಂದಿ ಇರ್ತಿದ್ರಿ ಏನಂತ ಪುರಾಣ ಪುಣ್ಯಕಥೆಗಳನ್ನ ಕೇಳಬೇಕು ಅಂದ್ರೆ ನೀವೇನು ಗ್ರಹಿಸ್ತೀರಿ ಗರ್ಭದೊಳಗಿರ್ತಕ್ಕಂಥ ಶಿಶುನು ಕೂಡ ಅದನ್ನು ಗ್ರಹಿಸ್ತೈತಿ ಅಂಥೇಳಿ. ಆಗಾಗ ಒಳ್ಳೆಯ ಶರಣರ ಸಂತರ ಮಹಾತ್ಮರ ಕಥೆಗಳನ್ನು ಪುರಾಣವನ್ನು ಓದ್ತಿದ್ರಿ. ನೀವು ಹೆಂಗಿದ್ರಿ ಹಂಗೆ ನಿಮ್ಮ ಮನಸ್ಸು ಹೆಂಗಿರ್ತ ಹಂಗೆ ಮಕ್ಕಳು ಹುಟ್ಟುತ್ತಾವ. ಅದ್ರಾಗ ಇನ್ನೂ ಒಂದಿಷ್ಟು ಮಂದಿ ಬೈಕ್ಗಳು ಇರ್ತವೆ. ಏನಂತಂದ್ರೆ ಹೊಲ್ದಾಗಿನ ಕರೆ ಮಣ್ಣು ತಿನ್ನೆ ಅವೇನಂತಿರಲ್ಲ ಕೆಲವೊಬ್ಬರ ಆಶಯ. ಆದರೆ ಆಗಿನ ಸಮಯದೊಳಗೆ ನಾಗಮ್ಮ ತಾಯಿ ಯಾವಾಗ ಜವಳಗಿರಿ ನಿತ್ಯಲು ಕೂಡ ಕಾಲವನ್ನು ಕೈಲಿಕ್ಕತ್ತಾಳೆ, ಗರ್ಭವನ್ನು ಧರಿಸಿದಾಳೆ, ಸಾಕ್ಷಾತ್ ಪಾರ್ವತ ದೇವಿ ಅವತಾರ ಯಾವಾಗ ಆಗಲೇ ಕತ್ತದೆ ಅಂತ ಗೊತ್ತಾದ ಕ್ಷಣ ನಿತ್ಯಲು ಕೂಡ ಜೀವನ ಸಾಗಿಸಬೇಕಾದ್ರೆ 3 ತಿಂಗಳ 6 ತಿಂಗಳ 9 ತಿಂಗಳ. ಅವಾಗಿನ ಮಂದಿ ಆಶೆ ಹೇಗಿತ್ತು ಅಂತಂದ್ರೆ ಹಸಿರ ಕಡ್ಡಿಯ ಶಿರಿ ತೋಪ ಶರಗ ಮ್ಯಾಲ ಮಾಡಿ ಅಲ್ಲ ಎಷ್ಟು ಖುಷಿಯಲ್ಲ ಅವಾಗಿನ ಮಂದಿ. ಈಗ ಅವೆಲ್ಲ ಹೋಗ್ಯಾವ. ಈಗಿನ ಮಂದಿ ಅಂದ್ರೆ ಸೀದಾ ಮಂಚದ ಮ್ಯಾಗ ಅವೆಲ್ಲ ಕನಸಿನ ಮಾತು ಹಳೆಯದ. ಆದ್ರೆ ಆಗಿನ ಸಮಯದೊಳಗೆ ಯಾವಾಗ ಜವಳಗಿರಿಯೊಳಗೆ ನಾಗಮ್ಮ ತಾಯಿ ಗಂಡು ಮಗು ಜನ್ಮ ಕೊಟ್ಟಾಳೆ, ಜನ್ಮವನ್ನು ಕೊಟ್ಟಂಥ ಸಂದರ್ಭದೊಳಗೆ ಅವತ್ತು ಆಶ್ಚರ್ಯ ಏನಾಯಿತು ಅಂತಂದ್ರೆ ಆಗಿನ ಸಮಯ ಕ್ರಿಸ್ತ ಶಕೆ 1750ರಲ್ಲಿ ನಿತ್ಯಲೂ ಕೂಡ ಕಾಲವನ್ನು ಕಳಿಬೇಕಾದ್ರೆ ಚಿದಾನಂದ ಅವಧೂತರ ಆಗಮನ ಆಗುತ್ತದೆ. ಆ ತಾಯಿ ಜನ್ಮ ಕೊಟ್ಟಂಥ ಸಮಯ ಮಗನಿಗೆ 1734 ಶ್ರೀಮುಖ ಸಂವತ್ಸರ ಶ್ರಾವಣ ಮಾಸ ಶುಕ್ಲ ಪಕ್ಷ ಪೂರ್ಣಮಿ ಸೋಮವಾರ ದಿವಸ ಬೆಳಗಿನ ಜಾವ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಾಳ.
ಯಾವಾಗ ಗಂಡು ಮೂಯಿ ಜನ್ಮ ಕೊಟ್ಟಂಥ ಸಮಯದೊಳಗೆ ಇತ್ತ ಕಡೆಗೆ ಹೆರಿಗೆ ಆಗ್ಯದ, ಅತ್ತ ಕಡೆಗೆ ಮನೆ ಮುಂದೊಬ್ಬ ಸಾಧು ಬಂದಾನ. ಯಾವ ಸಮಯದೊಳಗ ಮಹಾತ್ಮ ಇರ್ಬೋದ, ಸಾಧು ಇರ್ಬೋದ, ಯೋಗಿ ಇರ್ಬೋದ, ತ್ಯಾಗಿ ಇರ್ಬೋದ, ನಮ್ಮ ಮನೆ ಮುಂದೆ ಯಾವಾಗ ಪರೀಕ್ಷೆ ಮಾಡಕ್ಕೆ ಬರ್ತಾರೋ ಗೊತ್ತಿಲ್ಲ. ಯಾಕ ಭಗವಂತ ಕೆಲವು ಸಮಯದೊಳಗೆ ನೀಡುವುದನ್ನು ಕಲಿಸಕ್ಕೆ ಬರ್ತಾನಂತ, ಕೆಲವೊಂದು ಸಮಯದೊಳಗೆ ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬರ್ತಾನಂತ. ನಾವು ಏನು ಕೊಡ್ತೀವಿ, ನಾವು ಏನು ದಾನ ಮಾಡ್ತೀವಿ, ನಾವು ಕೊಟ್ಟದ್ದು, ನಾವು ದಾನ ಮಾಡಿದ್ದು ಪುಣ್ಯದ ಬುತ್ತಿಯಾಗಿ ಮರಳಿ ನಾವು ಬಂದ ತೀರ್ತೈತಿ. ಅದು ಎಂದೂ ಕೂಡ ಹೊಳ್ಳಿ ಹೋಗೋದಿಲ್ಲ. ಕಾರಣ ಹಿಂದಿನ ಜನದೊಳಗೆ ಏನಿತ್ತು ಅಂತಂದ್ರೆ, ಗಂಡ ಮಾಡಿದ ಪುಣ್ಯದೊಳಗೆ ಅರ್ಧ ಪಾಲು ಹೆಂಡತಿದಿತ್ತಂತ, ಹೆಂಡತಿ ಮಾಡಿದ ಪುಣ್ಯದೊಳಗೆ ಅರ್ಧ ಪಾಲು ಗಂಡಂದಿತ್ತಂತ. ಅದಕ್ಕೆ ಏನಂತಿದ್ರು ಅಂತಂದ್ರೆ ಅರ್ಧ ನಾರೀಶ್ವರ ಅಂತ ಕರಿತಿದ್ರಲ್ಲ. ಇವತ್ತು ಹಂಗಿಲ್ರಿ, ಇವತ್ತಿನ ದಿನಮಾನ ಹಂಗಿಲ್ಲ. ನಾವು ಮಾಡಿದ ಪುಣ್ಯ ನಮ್ಮ ಹಿಂದೆ ಐತಿ, ನಾವು ಮಾಡಿದ ಕರ್ಮ ನಮ್ಮ ಹಿಂದೆ ಐತಿ. ನಾವು ಮಾಡಿದ ಒಳ್ಳೆಯ ಕಾರ್ಯ ನಮ್ಮ ಬೆನ್ನ ಹಿಂದೆ ಬರ್ತದೆ, ನಾವು ಮಾಡಿದ ಕೆಟ್ಟ ಕಾರ್ಯ ನಮ್ಮ ಬೆನ್ನ ಹಿಂದೆ ಬರ್ತದೆ. ಕಾರಣ ನಾವು ಏನು ಕೊಡ್ತೀವಿ ಅಲ್ಲಿಂದ ಅಲ್ಲೇ ಕೊಟ್ಟು ಬಿಡ್ತಾನೆ ಗುರುನಾಥ. ಹೇಗೆ ಅಂತಂದ್ರೆ, ಯಾವಾಗ ಮನೆ ಮುಂದೆ ಸಾಧು ಬಂದಂಥ ಸಮಯದೊಳಗೆ ಆಗರ್ಭ ಶ್ರೀಮಂತ ಮನೆ ಮುಂದೆ 100 ಕುದುರೆ ಕಟ್ಟ್ಯಾನ, ಕಾಲ್ ಮೇಲೆ ಕಾಲು ಹಾಕೊಂಡು ಮನಿ ಮಾಲಕ್ ಕುಂತ್ಕೊಂಡಾನ. ಕೈಗೊಬ್ರ ಕಾಲಿಗೊಬ್ರ ಆಳ ಮಕ್ಕಳ. ಯಾವಾಗ ಕೈಗೊಬ್ರ ಕಾಲಿಗೊಬ್ರ ಆಳ ಮಕ್ಕಳ ಥರ ಇರ್ಬೇಕಾದ್ರೆ ಸಾಧು ಬಂದ ಮನೆ ಮುಂದೆ ನಿಂತು ಕೇಳ್ತಾನೆ, ಏನಂತ? ಭಿಕ್ಷಾಂದೇಹಿ ಅಂದ. ಯಾವಾಗ ಸಾಧು ಭಿಕ್ಷಾಂದೇಹಿ ಅಂದ, ಮನಿ ಮಾಲಕಂದ, ನಮ್ಮ ಮನ್ಯಾಗ ಕೊಟ್ಟು ರೂಢಿ ಇಲ್ಲ, ಮುಂದಿನ ಮನೆಗೆ ಹೋಗಿ ಬಾ ಅಂದವ. 100 ಎಕರೆ ಭೂಮಿ ಮಾಲಕದಾನ, 100 ಚೀಲ ಗೋಧಿ ಜ್ವಾಳವನ್ನ ಮನೆಯೊಳಗೆ ನಿಟ್ಟು ಹೊಟ್ಟ್ಯಾನ, ಮನೆ ಮುಂದೆ 100 ಕುದುರೆ ಕಟ್ಟ್ಯಾನ, ಕೈಗೊಬ್ರ ಕಾಲಿಗೊಬ್ರ ಆಳ ಮಕ್ಕಳು ಇರ್ಬೇಕಾದ್ರೆ ಯಾವಾಗ ಸಾಧು ಬಂದಂಥ ಸಮಯದೊಳಗೆ ನಮ್ಮ ಮನೆಯೊಳಗೆ ನೀಡಿ ರೂಢಿಲ್ಲ, ಮುಂದಿನ ಮನೆಗೆ ಹೋಗಿ ಬಾ ಅಂದವ. ಸಾಧು ಅಂದ, ಮುಂದಿನ ಮನೆಗೆ ಹೋಗೋದು ನನಗೆ ಗೊತ್ತೈತೆಪ್ಪ, ಮುಂದಿನ ಮನೆಗೆ ಹೋಗೋದು ಏನು ಹೇಳಬೇಕಾಗಿಲ್ಲ, ನಿನ್ನ ಮನೆಯಾಗ ಇವತ್ತು ನಾನು ಏನಾದರೂ ನಡೆಸ್ಕೊಂಡು ಹೋಗ್ತೀನಿ ನನ್ನ ಜೋಳಿಗೆಗೆ ಅಂದತ. ನನ್ನ ಜೋಳಿಗೆಗೆ ಏನಾದ್ರು ನಡೆಸ್ಕೊಂಡು ಹೋಗ್ತೀನಿ, ಏನು ನೀಡಬೇಕಂತ ತಿಳ್ಕೊಂಡು ಹೇಳಿದಾಗ ಅವ ಅಂದ, ಮನೆ ಮಾಲಕ, ನಾ ಏನು ನೀಡಿದ್ರು ನೀಡಿಸ್ಕೊಂತ, ಏನು ನೀ ಬೆಕ್ಕದ್ದು ನೀ ನೀಡಿದ್ದನ್ನು ನಾನು ನೀಡಿಸ್ಕೊಂಡು ಹೋಗ್ತೀನಿ, ಕಾರಣ ನನ್ನ ಜೋಳಿಗಳು ಅಂತ ತಾಕತ್ತೈತಿ. ಅವ ಮನೆ ಮಾಲಕಂದ, ಅಲ್ಲೇನು ಆಳ ಮಕ್ಕಳಿದ್ರಲ್ಲ ಅವ್ರಿಗೆ ಅಂತ, ಅಲ್ಲೇ ತಮ್ಮ, ಅಲ್ಲೇ 100 ಕುದುರೆ ಕಟ್ಟಿವಲ್ಲ, ಕುದುರೆ ಲದ್ದಿ ಹಾಕ್ಯದ. 100 ಕುದುರೆ ಕಟ್ಟಿವಿ, ಕುದುರೆ ಲದ್ದಿ ಹಾಕ್ಯದ, ತಗೊಂಡು ಬಂದ ಆ ಲದ್ದಿ ನೀವು ಜೋಳಿಗೆ ಹಾಕ್ರಿ ಎಂದವ ಮನೆ ಮಾಲಕ. ಆಳ ಮಕ್ಕಳಂದ್ರು, ನಾವು ಬಡವರ ಇರಬಹುದು, ನಿನ್ನ ಮನ್ಯಾಗ ದುಡ್ಕೊಂಡು ತಿನ್ನಕ್ಕೆ ಬಂದಿರಬಹುದು, ಆದ್ರೆ ಕುದುರೆ ಲದ್ದಿ ನೀಡುವಂಥ ದುರ್ಬುದ್ಧಿ ಭಗವಂತ ನಮಗೆ ಕೊಟ್ಟಿಲ್ಲ, ಬೇಕಿದ್ರೆ ನೀನು ನೀಡುಕೋ ಅಂದ್ರೆ ಅವರು ಅಂದು. ಯಾವಾಗ ಹೋದ್ರೆ ಮನೆ ಮಾಲಕಂದ, ನಿಮ್ಮಂಥವ್ರು 100 ಮಂದಿ ತೊಗೊಂಬರ್ತೀನಿ ನಡ್ರಿ ಅಂದವ. ಅಂದ್ಕೊಳ್ಳೆ ಹೇಳ್ತೇನೆ ನಿಮ್ಗೆ ಆಶ್ಚರ್ಯ ಏನು ಅಂತಂದ್ರೆ, ಮನೆ ಮಾಲಕ ಕೇಳ್ತಾನ, ನಿನ್ನೆ ಜೋಳಿಗೆ ಒಳಗೆ ಏನು ನೀಡಿಸ್ಕೊಂತೇನು? ಏನು ಬೆಕ್ಕದ್ ನೀಡ್ಯಪ್ಪ. ಇವ ಸೀದಾ ಹೋದ, ಕುದುರೆ ಲದ್ದಿ ಹಾಕಿದ್ವ, ಕುದುರೆ ಲದ್ದಿ ಹಿಡ್ಕೊಂಡ ಕೈಯ ಮಡ್ಚ್ಕೊಂಡು ಬಂದ. ಹಿಂಗೆ ಯಾವಾಗ ಕುದುರೆ ಲದ್ದಿಯನ್ನು ಕೈಯೊಳಗೆ ಹಿಂಗೆ ಮುಟಿ ಮಾಡ್ಕೊಂಡು ಬಂದಂಥ ಸಮಯದೊಳಗೆ ಕೇಳ್ತಾನೆ, ಯಪ್ಪ ನಿನ್ನ ಜೋಳಿಗೆ ಒಳಗೆ ನಾ ಏನು ಹಾಕಿ ನಡೆಸ್ಕೊಂತೇನೆ, ಬೆಕ್ಕದ್ ನೀಡಂದಾತ. ಅಂದ್ಕೊಳ್ಳೆ ಖುಷಿಯಿಂದ ಇವ ಏನು ಮಾಡಿದಂತಂದ್ರೆ ಕುದುರೆ ಲದ್ದಿಯನ್ನು ಜೋಳಿಗೆಗೆ ಹಾಕಿದ. ಯಾವಾಗ ಸಾಧುವಿನ ಜೋಳಿಗೆ ಒಳಗೆ ಕುದುರೆ ಲದ್ದಿ ಹಾಕಿದಾಗ ಸಾಧು ಸುಮ್ಮನೆ ಹೋಲಿಲ್ಲ, ನನ್ನ ಜೋಳಿಗೆ ಒಳಗೆ ಏನು ನೀಡಿಯ, ಇದ್ರ 10 ಪಟ್ಟು ನಿಂಗೆ ದೊರಕಲಿ ಅಂತ ಆಶೀರ್ವಾದ ಮಾಡಿದವ. ಮನಿ ಮಾಲಕಂದ, ನಾನಲ್ಲ, ನನ್ನ ಮಕ್ಕಳಲ್ಲ, ಮೊಮ್ಮಕ್ಕಳಲ್ಲ, ಮರಿ ಮೊಮ್ಮಕ್ಕಳಲ್ಲ, ಗಿರಿ ಮೊಮ್ಮಕ್ಕಳಲ್ಲ, ಕಿರಿ ಮೊಮ್ಮಕ್ಕಳು ಕುಂತ ತಿಂದ್ರು ಕೂಡ ಕರಗಲಾದಷ್ಟು ಆಸ್ತಿ ಸಂಪತ್ತು ನಂದೈತಿ, ನಾ ಯಾಕೆ ಕುದುರಲದ್ದಿ ತಿನ್ಲಿ ಅಂದವ. ಅಂದುಕೊಳ್ಳೆ ಹೇಳ್ತೇನೆ ನಿಮಗೆ, ಬಹಳ ಆಶ್ಚರ್ಯ ಏನು ಅಂತಂದ್ರೆ, ಹಿಂಗೇನು ಆ ಯೋಗಿ ಆ ಮಹಾತ್ಮ ಆಶೀರ್ವಾದ ಮಾಡಿ ಹೋದಂಥ ಸಮಯದೊಳಗೆ ಇತ್ತ 1 ವರ್ಷ ಕಳೆದ್ರೊಳಗಾಗಿ ಈಗ ನಂಗೆ ಬಸ್ ಆಗಲಿ, ಬೈಕ್ ಆಗಲಿ, ಕಾರ್ ಆಗಲಿ ಇದ್ದಿದ್ದಿಲ್ಲ. ಅವು ಬಂಡ್ಯಾಗ ಹೋಗ್ಬೇಕ್ರಿ, ಬಂಡ್ಯಾಗ ನಡ್ಕೊತ ಹೋಗ್ಬೇಕು. 4 ಹರ್ದಾರಿ, 8 ಹರ್ದಾರಿ, 16 ಹರ್ದಾರಿ ಅಂತ ತಿಳ್ಕೊಂಡು ನಡ್ಕೊತ ಹೋಗ್ಬೇಕು. ಆಶ್ಚರ್ಯ ಏನು ಅಂತಂದ್ರೆ, ಅಪರೂಪಕ್ಕೆ ಮಡದಿ ಊರಿಗೆ ಹೋಗ್ಯಾನ. ಹಗಲೆಲ್ಲೇ ಕಳ್ರು ಬಂದು ನೋಡ್ತಿದ್ರು, ಯಾರ ಮನೆ ಅದ ಅವ್ರ ಮನೆ ಹಗಲು ಬಂದ್ರೆ ನೋಡ್ತಿದ್ರೆ, ರಾತ್ರಿ ಕಳು ಮಾಡಿ ಹೋಗ್ಬಿಡ್ತಿದ್ರು ಅವರು. ಹಂಗೆ ಬಂದಾರ. ಅವ ಅದ್ರಾಗ ಶಿರಿತಂದೊಳಗೆ ಒಬ್ಬರಿಗೆ ಕೂಡ ಬೇಕಾದವನಲ್ಲ, ಹಸಿದು ಬಂದವರಿಗೆ ಅನ್ನವನ್ನು ಕೊಟ್ಟವನಲ್ಲ, ದಾಹ ಅಂತ ಬಂದವ್ರು ನೀರು ಕೊಟ್ಟವನಲ್ಲ, ತನ್ನ ಸೊಕ್ಕು ಗರ್ಭದೊಳಗಿರ್ಬೇಕಾದ್ರೆ ಯಾವಾಗ ಹಿಂಗೆ ಬಂದಂಥ ಸಮಯದೊಳಗೆ ಒಂದು ದಿವಸ ಇವು ಇಲ್ಲದ ನೋಡಿ ಕಳ್ಳರು ಬಂದು ಅವ್ರ ಮನೆಯಾಗಿರ್ತಕ್ಕಂಥ ದವಸ ಧಾನ್ಯ, ಕಾಳು ಕಡಿ, ಬೆಳ್ಳಿ, ಬಂಗಾರ, ದುಡ್ಡು ಏನಿತ್ತು ಎಲ್ಲವನ್ನು ಕೂಡ ದೋಚ್ಕೊಂಡು ಹೋದ್ರು ಅವರು.
ದೋಚ್ಕೊಂಡು ಹೋಗೋದಷ್ಟೇ ಅಲ್ಲ, ಮನೆಗೆ ಬೆಂಕಿ ಹಚ್ಚಿ ಹೋದ್ರು ಅವರು. ಬೆಳತನ ಮನೆ ಉರಿತ 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 ಬೆಳಗ್ಗೆ ಹಿಡಿದು ಮನೆಯೆಲ್ಲ ಸುಟ್ಟು ಹೋಗಿತ್ತಂತೆ. ಮಗ್ಗಲ ಮನೆಯವರು ಒಬ್ರು ಕೂಡ ಒಂಚೂರಿ ನೀರು ಉಗ್ಲಿಲ್ಲ, ಒಂದು ಬಾಕೆಟ್ ನೀರು ಉಗ್ಲಿ. ಯಾಕೆ ಮಗ್ಗಲ ಮನೆಯವ್ರು ಸಹಿತ ಬೇಸರಾಗಿದ್ದವ. ಅಂತ ಮನುಷ್ಯ ಹೊಳ್ಳಿ ಊರಿಗೆ ಬಂದು ನೋಡ್ತಾನ, ಮನೆಯೆಲ್ಲ ಸುಟ್ಟು ಹೋಗ್ಯದ. ಏನು ಮಾಡ್ಬೇಕ? ಹೊಟ್ಟು ನೋಡಿದ್ರೆ ಭಾಳ ಹಸ್ತೈತಿ. ಕಾರಣ ಊರಾಗ ಬ್ಯಾಡ ಇರ್ತಕ್ಕಂಥ ಮನುಷ್ಯ. ಕಾರಣ ಏನು ಅಂತಂದ್ರೆ ಬೆಳಗು ಹರಿಯುವುದ್ರೊಳಗಾಗಿ ಬೆಳಗು ಹರಿಯುವುದ್ರೊಳಗಾಗಿ ತಿರುಕ ಆಗರ್ಭ ಶ್ರೀಮಂತನಾಗಬಹುದ. ಬೆಳಗ ಹರಿಯುವುದ್ರೊಳಗಾಗಿ ಆಗರ್ಭ ಶ್ರೀಮಂತ ತಿರುಕನಾಗಬಹುದ. ಯಾಕ? ಕತ್ತಲೆ ಹೋದ ಬಳಿಕ ಬೆಳಕು ಬರಾಕ ಬೇಕ, ಬೆಳಕು ಹೋದ ಬಳಿಕ ಕತ್ತಲೆ ಆಗಾಕ ಬೇಕ. ಮನುಷ್ಯನಿಗೆ ಒಂದೇ ಸ್ಥಿರವಾಗಿಲ್ಲ, ಬಡತನ ಶಿರಿತನ ಸ್ಥಿರವಲ್ಲ ಮನುಜ ಅಂತ ಕರೆದಾರ. ಇವು ಯಾವ ಕೂಡ ಸ್ಥಿರ ಅಲ್ಲ. ಯಾಕೆ? ಶರೀರನ ಸ್ಥಿರ ಅಲ್ಲ ಅಂದ ಬಳಿಕ ಇದು ಯಾವ ಲೆಕ್ಕ? ಅವ ಅನ್ಕೊಂಡ ಇದು ಯಾವುದು ಕೂಡ ಹೊಂದಲ್ಲ ಅಂತ ತಿಳ್ಕೊಂಡ ದಾನ ಧರ್ಮದೊಳಗ ಹೆಸರುವಾಸಿಯಾಗಿರುವ, ಹಸಿದು ಬಂದವರಿಗೆ ಅನ್ನವನ್ನು ಕೊಡುವ, ದಾಹ ಅಂತ ಬಂದವರು ನೀರನ್ನ ಕೊಡುವ, ಕಷ್ಟ ಅಂತ ಬಂದವರ ಕಷ್ಟವನ್ನು ದೂರ ಮಾಡುವ ಮಹಾಮಹಿಮನಾಗಿರ್ತಕ್ಕಂಥ ಅಪ್ಪ ಶಟಸ್ಥಲ ಬ್ರಹ್ಮ ಅವತಾರಿ ಪುರುಷ ಮೌನ ಅನುಷ್ಠಾನದ ಮುಖಾಂತರವಾಗಿ ಊರಿಗೆ ಕಿಮ್ಮತ್ತನ್ನು ತಂದು ಕೊಟ್ಟು ಹೋಗಿರ್ತಕ್ಕಂಥ ಅಪ್ಪ ಸಂಗಮೇಶ್ವರ ಶಿವಾಚಾರ್ಯ ನೆಲೆ ನಿಂತಂತ ಊರು ಹೆಂಗ ಕುಂದರಿಗೆ ಅದಲ್ಲ, ಹಿಂಗ ಊರಿಗೆ ಬಂದಾಗ ಊರಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಮಠ ಚರಂತಿ ಮಠದಾಗ ಕುಂತಿದ್ರು ಅಜ್ಜವರು. ಯಾವಾಗ ಮಹಾತ್ಮರು ಮಠದಾಗ ಕುಂತ್ಕೊಂಡಾಗ ಬಂದ ಅವ್ರ ಕೈ ಒಳಗಿರ್ತಕ್ಕಂಥ ಜೋಳಿಗೆ ಹೆಂಗಿತ್ತು ಅಂತಂದ್ರೆ ಅವ ಹೆಂಗೆ ಬರ್ತಾನ, ಜೋಳಿಗೆ ತುಂಬ್ಯದ, ಇಟ್ಟು ಕಾಣ ಜೋಳಿಗೆ ಇಷ್ಟು ಕಾಣಕತ್ತೈತಿ, ಇಷ್ಟು ಕಾಣ ಜೋಳಿಗೆ ಇಷ್ಟು ಕಾಣಕತ್ತೈತಿ, ಇಷ್ಟು ಕಾಣ ಜೋಳಿಗೆ ಇಷ್ಟು ಖಂಡಿತ. ಅವ ಅನ್ಕೊಂಡ ಹೊಟ್ಟು ನೋಡಿ ಜಗ್ ಹಸ್ತೈತಿ, ಯಪ್ಪ ನಂಗೆ ಉಣ್ಣಾಕ ಏನಾರ ಕೊಡು ಅಂದಾಗ ಆ ಮಹಾ ಎತ್ತಿವರಿ ಅಂದ, ತಮ್ಮ ನನ್ನ ಕೈಯ ಜೋಳಿಗಿರೋದು ನನಗಾಗಿಲ್ಲ. ಯಾಕ? ಈ ಜೋಳಿಗೆ ತಾಕತ್ ಹೆಂಗ ಅಂತಂದ್ರೆ ತೆರ್ಕೊಂಡು ಬಂದು ಕರ್ಕೊಂಡು ಉಣ್ಬೇಕಂತ. ತೆರ್ಕೊಂಡು ಬಂದ ಕರ್ಕೊಂಡು ಅನ್ನುವಂಥ ಜೋಳಿಗೆ ಯಾವುದಂದ್ರೆ ಅಪ್ಪ ಸಂಗಮೇಶ್ವರ ಶಿವಾಚಾರ್ಯ ಕೈ ಒಳಗಿರ್ತಕ್ಕಂಥ ಜೋಳಿಗೆ. ತಮಗಾಗೆ ಬೇಕಂತಂದಲ್ಲ. ಭಾಳ ಆಶ್ಚರ್ಯ ಏನು ಅಂತಂದ್ರೆ ಪ್ರಸ್ತುತ ಶ್ರೀಮಠದ ಪೂಜ್ಯರು ಕೂಡ ಹೆಂಗದರ ಅಂತಂದ್ರೆ ತಾವು ಏನು ಪ್ರಸಾದ ಮಾಡ್ತಾರ ಅದನ್ನು ಎಲ್ಲರಿಗೂ ಕೂಡ ಪ್ರಸಾದ ಮಾಡಿಸ್ತಾರೆ. ನಾ ಕಾಣಕತ್ತಿದ್ದ. ಯಾಕೆ? ಆ ಜೋಡಿಗಳಿಗಿರ್ತಕ್ಕಂಥ ತಾಕತ್ತು. ಅವ ಅಂದ, ಯಪ್ಪ ಇಷ್ಟ ಐತಿ, ನಿನಗ ಸಾಲಂಗಿಲ್ಲ, ಇನ್ನು ನನಗೇನು ಕೊಟ್ಟಿ ಅಂದಾಗ ಅವಾಗ ಎತ್ತಿವರೇ ಮಹಾಯೋಗಿ ಅಂತಾನಂತ, ತಮ್ಮ ನಿನಗೆ ಜೋಳಿಗೆ ಇಟ್ಟ ಕಾಣಕತ್ತದ, ಚಿಂತೆ ಮಾಡಬೇಡ, ತೋಯಿ ಅಕ್ಷಯ ಪಾತ್ರೆಯನ್ನು, ಈ ಪಾತ್ರೆಯನ್ನು ತಗೋ. ಕುಂದ್ರಿಗೆ ಗ್ರಾಮದೊಳಗೆ ಸಣ್ಣದಾಗಿರ್ತಕ್ಕಂಥ ಗುಡಿಸಲು ಹಿಡ್ಕೊಂಡು ದೊಡ್ಡ ಮನೆ ಯಾವ ಕಾಣತಾವ, ಯಾವ ಬೆಕ್ಕಾದ ಮನೆಗೆ ಹೋಗ, ಇಲ್ಲ ಅನ್ನಂಗಿಲ್ಲ, ಮನೆಯೊಳಗೆ ಹಡದವ್ವ ತಾಯಿ ಏನು ಅಡಿಗೆ ಮಾಡ್ತಾಳೆ ನೀನು ನೀಡ್ತಾಳೆ ಹೋಗು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರ. ಇವ ಶೀದ ಬಂದ ಭಿಕ್ಷಾಂದೇಹಿ ಅಂದ, ಒಳಗಿರ್ತಕ್ಕಂಥ ಹಡದವ್ವ ತಾಯಿ ತಾನು ಏನು ಉಣ್ಣುವಂಥ ರೊಟ್ಟಿಯನ್ನು ಮಾಡ್ಯಾಳ, ಬಿಸಿ ರೊಟ್ಟಿ ಪಲ್ಯ ಅನ್ನ ಸಾರು ತಗೊಂಡು ಬಂದಾಳ. ಯಾಕ? ಹಸಿದು ಬಂದವನಿಗೆ ಅನ್ನವನ್ನು ಕೊಡುವಂಥ ಸಂಸ್ಕಾರ ಕೊಟ್ಟವ್ರು ಯಾರು ಅಂದ್ರೆ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಸಂಗಮೇಶ್ವರ ಶಿವಾಚಾರ್ಯ ಅಂತಕ್ಕಂಥ ಮಾತು ನಾವೆಂದೂ ಕೂಡ ಮರಿಬಾರ್ದು. ಯಾಕ? 7 ದಿನಗಳೊಳಗೆ ಇವತ್ತಿ 3ನೇ ದಿವಸ ತಿರುಗುಡು ದಾಸೋಹಿಸೊಳಕತ್ತೀರಿ. ಯಾಕೆ? ಕೊಡುವಂಥ ಭಾವನೆ. ಇನ್ನು 4 ದಿವಸದ ದಾಸೋತ್ಸವ ಯಾರ ಪಾಲಿ ಬರ್ತೋ ಗೊತ್ತಿಲ್ಲ, ಯಾರಿಗೆ ಅಜ್ಜ ಒದಿಸ್ ಕೊಡ್ತಾನೋ ಗೊತ್ತಿಲ್ಲ. ಕಾರಣ ಉಣಿಸ್ಬೇಕಂತಕ್ಕಂಥ ಭಾವನೆ ನೀಡುವಂಥ ಜನ. ಇವ ಯಾವಾಗ ಬಂದ ಕೂಡಲೇ ಕೇಳಿದ ಭಿಕ್ಷಾಂದಿ ಅಂದಾಗ ಒಳಗಿರ್ತಕ್ಕಂಥ ತಾಯಿ ರೊಟ್ಟಿ ಪಲ್ಯ ತಗೊಂಡು ಬಂದಂಥ ಸಮಯದಲ್ಲಿ ನೀಡ್ಬೇಕಾದ್ರೆ ಯವ ಏನ ನೀಡ್ಬೇಕಂದ್ರೂ ಕೂಡ ಹೊಸ್ತಿಲ್ ಒಳಗೆ ಕರೆದ್ರೆ ನೀಡ್ಬೇಕಂತ, ಇಲ್ಲ ಹೊಸ್ತಿಲಿಂದ ಹೊರಗೆ ಬಂದ್ರೆ ನೀಡ್ಬೇಕಂತ, ಹೊಸ್ತಿಲನ್ನು ಮಧ್ಯೆ ಇಟ್ಕೊಂಡು ನೀಡಬಾರ್ದಂತ ಹೊರ ಬಂದು ನೀಡ್ಯವ ಅಂದ. ಆ ಹೆಣ್ಮಗಳು ಹಡದವ್ವ ಬಿಸಿ ರೊಟ್ಟಿ ಪಲ್ಯ ಅನ್ನ ಸಾರನ್ನ ಲಕ್ಷ ಕೊಟ್ಟು ಕೇಳ್ರಿ. ಆ ತಾಯಿ ಯಾವಾಗ ಬಿಸಿಯ ರೊಟ್ಟಿ ಪಲ್ಯ ಅನ್ನ ಸಾರನ್ನ ತನ್ನ ಕೈಯಿಂದ ಯಾವಾಗ ಅವನ ಕೈ ಕೊಟ್ಟಂತ ಸಮಯದೊಳಗೆ ಅದು ಏನಾಗಿತ್ತು ಅಂದ್ರೆ ಕುದುರೆ ಲದ್ದೆಗಿತ್ತಂತ. ಅವ ಅನ್ಕೊಂಡ ಅಪ್ಪ ಮಹಾತ್ಮನಾಗಿರ್ತಕ್ಕಂಥ ಸಂಗಮೇಶ್ವರ ಶಿವಾಚಾರ್ಯ ಹೇಳ್ಯಾರ, ಈ ಊರೊಳಗೆ ಅನ್ನ ಕೊಡೋದ್ರ ಅಂತ ತಿಳ್ಕೊಂಡ ಬಹುಶಃ ಈ ಊರು ಕುದುರೆ ಲದ್ದೆ ಕೊಡ್ತಾರ ಅಂದವ. ಆ ಮನೆ ಬಿಟ್ಟ ಮತ್ತೊಂದು ಮನೆಗೆ ಹೋದ. ಕುಂದರಿಯೊಳಗೆ ಎಷ್ಟು ಮನೆ ಅದಾವ ಎಲ್ಲ ಮನೆಯೂ ಕೂಡ ಅಡ್ಡಾಡಿದ. ಆದ್ರೆ ಮನೆಯೊಳಗ ತಾಯಿಯ ಕೈ ಒಳಗಿರುವಂಥ ಅನ್ನ ರೊಟ್ಟಿ ಪಲ್ಯ ಆ ತಾಯಿ ಕೈ ಒಳಗಿದ್ದಾಗ ಪದಾರ್ಥವಾಗ್ಯದ. ತಾಯಿ ಕೈಯಿಂದ ಇವನ ಕೈಗೆ ಬಂದಾಗ ಅದು ಏನಾಗಿತ್ತಂದ್ರೆ ಕುದುರೆ ಲದ್ದೆಗಿತ್ತಂತ.
ಇಡೀ ಊರ ಅಡ್ಡಾಡ್ದ ಹೊಳ್ಳಿ ಮತ್ತೆ ಚರಂತಿ ಮಠಕ್ಕೆ ಬಂದ. ಚರಂತಿ ಮಠಕ್ಕೆ ಬಂದಂಥ ಸಮಯದೊಳಗೆ ಯೋಗಿ ಆಗಿರ್ತಕ್ಕಂಥ ಮೌನ ಅನುಷ್ಠಾನ ಮೂರ್ತಿ ಆಗಿರ್ತಕ್ಕಂಥ 6 ತಿಂಗಳ ಅನುಷ್ಠಾನದೊಳಗೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ಸಂಗಮೇಶ್ವರ ಶಿವಾಚಾರ್ಯ ಕುಂತ್ಕೊಂಡಿದ್ರು. ಕುಂತ್ಕೊಂಡಂಥ ಸಮಯದೊಳಗೆ ಬಂದು ಹೇಳ್ತಾನೆಪ್ಪ, ನೀವು ಹೇಳಕತ್ತೀರಿ ನಿಮ್ಮ ಕೈ ಒಳಗಿರ್ತಕ್ಕಂಥ ಜೋಳಿಗೆ ಒಳಗೆ ಏನೆಲ್ಲ ಐತೆ ಅಂತ ತಿಳ್ಕೊಂಡ ನೀವು ಕೊಟ್ಟಂತ ಈ ಒಂದು ಅಕ್ಷಯ ಪಾತ್ರೆಯನ್ನು ತಗೊಂಡ ಪ್ರತಿ ಮನೆಗೆ ಹೋದ್ರೆ ಈ ಊರಾಗ ಕುದುರ್ಲದ್ದಿ ನೀಡ್ತಾರ ಅಂದವ. ಅವರಂದ್ರು, ತಮ್ಮ ನಮ್ಮೂರೊಳಗೆ ಕುದುರ್ಲದ್ದಿ ನೀಡುವಂಥ ಜನ ಯಾರು ಇಲ್ಲ ಅಂತ ತಿಳ್ಕೊಂಡು ಹೇಳಿದಾಗ, ಇಲ್ರಿ ನೋಡ್ರಿ ನನ್ನ ಕೈಯಾಗ ಕುದುರ್ಲದ್ದಿ ಆಗಿ ಬಂದೈತಿ ಅಂದವ. ಅಂದ್ಕೂಳೆ ಗುರುಗಳಂದ್ರು, ತಮ್ಮ ಈಗ ಒಂದು ವರ್ಷದ ಹಿಂದೆ ನಿನ್ನ ಮನೆಗೆ ಒಬ್ಬ ಸಾಧು ಬಂದಿದ್ದ. ಹೌದು ಬಂದಿದ್ದ. ಆತ ಏನು ನೀಡಿದ್ದೇನು ಅಂತ ಕೇಳಿದ್ರು ಅವರು. ಯಪ್ಪ, ಊರಿಗೆ ದೊಡ್ಡ ಶ್ರೀಮಂತನ, 100 ಎಕರೆ ಭೂಮಿ ಮಾಲಕದೀನಿ, 100 ಚೀಲ ಗೋಧಿ ಜೋಳ ಕಡ್ಲಿ ಒಟ್ಟೀನಿ, ಏನು ಬೆಕ್ಕದ್ದದ, ನನ್ನ ಮನೆಗೆ ಬಂದವ್ರು ಎಂದು ಕೂಡ ಹಂಗೆ ಕೈಸಿಲಿ ಬಿಸಿ ಅನ್ನ ರೊಟ್ಟಿ ಪಲ್ಯ ನೀಡೇ ಕೈಸಿನಿ ಅಂದವ. ಅಂದ್ಕೊಳ್ಳಿ ಅಜ್ಜವ್ರು ಅಂದರು, ತಮ್ಮ ಕರೆ ಹೇಳಂದ್ರು ಅವರು. ಕರೆ ಹೇಳಂದಾಗ ಸತ್ಯನ ಹೇಳಕತ್ತೇನ್ರಿ, ಇನ್ನೂ ಒಂದು ಸಾರಿ ವಿಚಾರ ಮಾಡೋ ಸತ್ಯವನ್ನು ಹೇಳಂದಾಗ ಅವಾಗ ಅವನಂತ ಇಲ್ರಿ, ಅವತ್ತಿನ ಸಮಯದೊಳಗೆ ನನ್ನ ಮನೆಗೊಬ್ಬ ಸಾಧು ಬಂದಿದ್ದ, ಅವಂಗ ಕುದುರ್ಲದ್ದಿ ನೀಡಿದ್ಯಾ. ಆತ ಏನಂತ ಆಶೀರ್ವಾದ ಮಾಡಿದ್ದ, ಇದರ 10 ಪಟ್ಟು ನಿಂಗೆ ದೊರಕಲಿ ಅಂತ ಆಶೀರ್ವಾದ ಮಾಡಿದ್ದ. ಕಾರಣ ಆ ಸಾಧು, ಆ ಯೋಗಿ ಬೇರೆ ಯಾರು ಅಲ್ಲ, ನಿನ್ನ ಮನೆಯ ಮುಂದೆ ಬಂದು ಅವತ್ತಿನ ದಿವಸ ಜೋಳಿಗೆ ಒಳಗ ಕುದುರ್ಲದ್ದಿ ನೀಡಿಸ್ಕೊಂಡು ಸಾಧು ಮಹಾತ್ಮ ನಾನೇ, ಅವತ್ತು ಆಶೀರ್ವಾದ ಮಾಡಿದ್ರು ಕೂಡ ನಾನೇ ಅಂದ್ರಂತವ್ರು. ಯಾಕ ನಾವು ಏನು ಕೊಡ್ತೀವಿ, ಕೊಟ್ಟದ್ದು ಪುಣ್ಯದ ಬುತ್ತಿಯಾಗಿ ನಮ್ಮ ಹಿಂದೆ ಬಂದ್ಬಿಡ್ತೀವಿ, ನಾ ಬೇರೆ ಯಾರ ಹಿಂದನೂ ಕೂಡ ಹೋಗುವುದಿಲ್ಲ. ಕಾರಣ ಜವಳಿಗೆರೆ ಗ್ರಾಮದೊಳಗ ನಾಗಮ್ಮ ಯಾವಾಗ 4ನೇ ಮಗನಿಗೆ ಜನ್ಮವನ್ನು ಕೊಟ್ಟಾಳೊಬ್ಬ ಯೋಗಿ ಬಂದಾನ. ಯೋಗಿ ಹೊಟ್ಟೆ ತುಂಬ ಊಟ ಮಾಡಿಸ ಯೋಗಿ ಆಶೀರ್ವಾದ ಮಾಡ್ತಾನೆ. ಏನ ದೇವಿಯ ಪುರಾಣವನ್ನ ವಿಶೇಷವಾಗಿ ಜ್ಞಾನ ಸಿಂಧುವಿನನ್ನ ಕೈಯೊಳಗ ಕೊಟ್ಟಂತಾನಂತ. ಏನು ಅಂತಂದ್ರ, ಮುಂದೆ ಈ ಮಗ ಬೆಳೆದು 8 ವರ್ಷದವನ ಆದ ಬಳಿಕ ಈತನಿಗೆ ಉಪನಯನ ಮಾಡಿಸುವಂತ ಸಮಯದೊಳಗ ಈ ಗ್ರಂಥವನ್ನು ಬೋಧನೆ ಮಾಡ್ಬೇಕ, ಈ ಗ್ರಂಥವನ್ನು ಅವನ ಕೈಯಾಗ ಕೊಡ್ಬೇಕಂತ ತಿಳ್ಕೊಂಡು ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾನೆ ಮಹಾಯತಿವರ್ಯ. ಜವಳಿಗೆರೆ ಗ್ರಾಮದೊಳಗ ಮೌನಾಚಾರ್ಯ ಆತನ ಮಡದೆ ನಾಗಮ್ಮ 4ನೇ ಮಗ ಹುಟ್ಟ್ಯಾನ. ಯಾವಾಗ ಹುಟ್ಟಿದ 13 ದಿವಸಕ್ಕ ಮಗನಿಗೆ ಹೆಸರಿಡಬೇಕಂತ ಹೇಳಿ ಎಲ್ಲರೂ ಕೂಡ ಮನೆಯೊಳಗೆ ವ್ಯವಸ್ಥೆಯನ್ನು ಮಾಡ್ಯಾರ. ಬಂದು ಬಳಗ ಅವರು ಇವರು ಎಲ್ಲರೂ ಕೂಡ ಬಂದಾರ. ಯಾರಿಗೆ ಮಕ್ಕಳಾಗಿಲ್ಲ ಅವರು ಮೊದಲು ಮಾಡ್ಕೊಂಡು ಬಂದಾರ. ಯಾಕೆ ಎಲ್ಲರೂ ಕೂಡ ಬರ್ಬೇಕಂತಕ್ಕಂಥ ಭಾವನೆ ನಾಗಮ್ಮ ತಾಯಿದು. ಆ ಜವಳಿಗೆರೆ ಗ್ರಾಮದೊಳಗೆ ನಿತ್ಯಲೂ ಕೂಡ ಕಾಲವನ್ನು ಕಳಿಬೇಕಾದ್ರೆ ತಮ್ಮ ಪದ್ಧತಿ ಏನದ ಬಹಳ ಆನಂದವಾಗಿ ತಮ್ಮ ಬಂಧು ಬಳಗ ಎಲ್ಲರೂ ಬಂದಾರ. ಏನೇನು ಅಡಿಯೋಣಕ್ಕೆ ಎಲ್ಲರೂ ಕೂಡ ಮಾಡ್ಯಾರ. ಈ ಕಡೆ ತೊಟ್ಲ ಕಟ್ಟ್ಯಾರ. ಬಹಳ ಸುಂದರವಾಗಿ ಹೆಸರು ಇಡುವಂಥ ಕಾರ್ಯಕ್ರಮ. ಹೌದ್ರೆ, ಆಗಿನ ಸಮಯದೊಳಗೆ ನಾಗಲಿಂಗಪ್ಪನವರ ತೊಟ್ಟಿಲ ಕಾರ್ಯಕ್ರಮ ಮಾಡಬೇಕಾದ್ರೆ ಗುರುಗಳು ಹೇಳ್ತಾರೆ, ತೊಟ್ಲ ಎದಕ್ಕೆ ಕಟ್ಟಬೇಕು, ಹೆಸರು ಯಾಕೆ ಇಡ್ಬೇಕ, ಕೂಸು ಯಾಕೆ ಅಳ್ತೈತಿ, ಗುಗುರಿ ಯಾಕೆ ಹಂಚತೀರಿ, ಹೇಳ ಗುಗುರಿ ಅಂತ ಎದಕ್ಕಂತೀರಿ, ಬೆನ್ನಿಗೆ ಯಾಕೆ ಗೊತ್ತೀರಿ. ಭಾಳ ಚಂದ ಹೇಳ್ಕೊಂಬರ್ತಾರೆ ಗುರುಗಳು ಇದನ್ನು.